ಅಜ್ಜಿ ಇರೇ ಯೋಚನೆ ಮಾಡೋಣ, ಸಮಾಧಾನ ಮಾಡ್ಕೋ. ಪರಿ ಇದ್ದಾಳಲ್ವಾ? ಅಯ್ಯೋ ಯಾಕೆ ತುಂಬಾ ಭಯ ಆಗ್ತದೆ. ಏನ್ ನಡೀತು ಫಂಕ್ಷನ್ ಅಲ್ಲಿ? ಯಾಕೆ ಫಂಕ್ಷನ್ ನಿಂತು ಹೋಯ್ತು? ನೀವೆಲ್ಲ ಏನ್ ಮಾಡ್ತಿದ್ರಿ? ಒಂದ್ ಕಡೆ ನಂಬರ್ 1 ಕನ್ಸ್ಟ್ರಕ್ಷನ್ ಕಂಪನಿ, ಇನ್ನೊಂದ್ ಕಡೆ ನಂಬರ್ 1 ಜ್ಯುವೆಲರಿ ಶಾಪ್ ಓನರ್. ಇಬ್ರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಈ ಈವೆಂಟ್ ನಮ್ ಕಂಪನಿಗೆ ಎಷ್ಟು ದೊಡ್ಡ ಪ್ರೆಸ್ಟೀಜ್ ವಿಷಯ ಅಂತ ಗೊತ್ತಾ ನಿಮ್ಗೆ? ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದ್ರೆ ನಮ್ ಕಂಪನಿ ಹೆಸರು ತುಂಬಾ ಎತ್ತರಕ್ಕೆ ಹೋಗ್ತಿತ್ತು. ಫಂಕ್ಷನ್ ಪೂರ್ತಿಯಾಗಿ ಹಾಳು ಮಾಡಿದ್ರಿ. ಛೇ, ಈಗ ನಮ್ಗೆ ಅವಮಾನ ಆಯ್ತು. ಸಾರಿ ಮೇಡಮ್, ನಮ್ಮೆಲ್ಲರಿಗೂ ತುಂಬಾ ಬೇಜಾರಾಗಿದೆ. ಮುಚ್ಚು ಬಾಯ್. ಒಂದ್ ಕೆಲ್ಸನ ನೆಟ್ಟಗ್ ಮಾಡಕ್ ಆಗಲ್ವಾ ನಿಮ್ಮಿಂದ? ಯು ಆರ್ ಆಲ್ ಟೋಟಲಿ ವೇಸ್ಟ್. ವರ್ಸ್ಟ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಟೀಮ್. ಈ ಫಂಕ್ಷನ್ ಹೇಗೆ ಹಾಳಾಯ್ತು ಹೇಳಿ? ಮೇಡಮ್, ಅದು ಒಂದು ರಿಂಗ್ನಲ್ಲಿ ನೇಮ್ ಚೇಂಜ್ ಆಗಿರೋದ್ರಿಂದ. ಶಟ್ ಅಪ್. ನಾನು ಅದನ್ನ ಕೇಳ್ತಿಲ್ಲ, ಅದು ಮಿಸ್ಟೇಕೆ. ಆದ್ರೆ ಅದರಿಂದಾಗಿ ಆ ಎಂಗೇಜ್ಮೆಂಟ್ ನಿಲ್ಲಿಲ್ಲ. ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಬೊಫೆ ಕೌಂಟರ್ ಅಲ್ಲ, ಫೈರ್ ಆಕ್ಸಿಡೆಂಟ್ ಇಂದಾನೆ ಈ ಫಂಕ್ಷನ್ ನಿಂತಿದ್ದು. ಅದ್ರ ಬಗ್ಗೆ ಮಾತ್ರ ನಾನು ಕೇಳ್ತಾ ಇರೋದು. ಯಾರಾದ್ರೂ ಆನ್ಸರ್ ಮಾಡ್ತಿರೋ ಇಲ್ವೋ? ಮೇಡಮ್, ಯಾರಿಗೂ ಗೊತ್ತಿಲ್ಲ ಮೇಡಮ್. ನಾವೆಲ್ಲರೂ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಲ್ಲಿ ಸ್ಟೇಜ್ ಹತ್ರನೇ ಇದ್ವಿ ಮೇಡಮ್. ನಮಗೇನು ಗೊತ್ತಿಲ್ಲ ಮೇಡಮ್. ಮೇಡಮ್, ರಿಂಗು. ನೀವೆಲ್ಲರೂ ಕೂಡ ಸ್ಟೇಜ್ ಹತ್ರನೇ ಇದ್ರಿ, ಆದ್ರೆ ಒಬ್ರೇ ಒಬ್ರನ್ನ ಬಿಟ್ಟು. ಆರ್ ಯು ದ ಕಲ್ಪ್ರಿಟ್? ಏಯ್, ಕೇಳ್ತಿದ್ದೀನಿ ತಾನೆ? ಯಾಕೇನು ಮಾತಾಡದೆ ಬಾಯಿ ಮುಚ್ಕೊಂಡು ನಿಂತಿದ್ಯಾ? ಹೇಗ್ ಫಂಕ್ಷನ್ ನಿಲ್ತು ನಿಂಗೆ ಚೆನ್ನಾಗಿ ಗೊತ್ತು ತಾನೆ? ಮರ್ಯಾದೆಯಿಂದ ನಿಜ ಹೇಳು. ಮೇಡಮ್, ಏಯ್, ನಿಜ ಹೇಳು. ಮೇಡಮ್, ನನ್ಗೇನು ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನಾನು ನಿನ್ ಮಾತು ನಂಬಲ್ಲ. ಯಾಕಂದ್ರೆ ಈ ಟೀಮಲ್ಲಿರೋರು ಎಲ್ಲರೂ ಕೂಡ ನನ್ನ ಮಾತಿಗೆ ಇಲ್ಲ ಅಂದೆ ಅಲ್ಲಿ ಸುಮ್ಮನೆ ಕೆಲಸ ಮಾಡ್ತಿದ್ರು. ಆದ್ರೆ ನೀನ್ ಒಬ್ಳು ಮಾತ್ರನೇ ನನ್ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡದೆ, ನಾನು ಏನ್ ಹೇಳಿದ್ರು ಕೂಡ ಮಾಡ್ದೆ ಆ ಫಂಕ್ಷನ್ ಹಾಲಲ್ಲಿ ಓಡಾಡ್ತಾನೆ ಇದ್ದೆ. ಏನೋ ಎಡ್ವರ್ಟ್ ಮಾಡಿ ನೀನೇ ಅಲ್ಲಿ ಫೈರ್ ಆಕ್ಸಿಡೆಂಟ್ ಮಾಡಿದ್ಯಾ. ಮರ್ಯಾದೆಯಿಂದ ನೀನ್ ನಿಜ ಹೇಳಿದ್ರೆ ಸರಿ. ಇಲ್ಲ, ನನಗೇನು ಗೊತ್ತಿಲ್ಲ ಮೇಡಮ್. ಹೌದು, ಗೊತ್ತಿಲ್ಲದೆ ಒಂದ್ ಮಾತು ಕೇಳ್ತೀನಿ. ಪೂಜಾ ಹತ್ರ ನಿನಗೇನೆ ಅಷ್ಟು ಪರ್ಸನಲ್ ಮಾತಿತ್ತು? ಕಮಾನ್, ಟೆಲ್ ಮಿ ನಾವ್. ಹೇಳು. ಮರ್ಯಾದೆಯಿಂದ ನಿಜ ಹೇಳಿದ್ರೆ ಸರಿ. ಮೇಡಮ್, ನನಗೇನು ಗೊತ್ತಿಲ್ಲ ಮೇಡಮ್, ನನ್ನ ನಂಬಿ. ನೀವು ತಾನೇ ನಾನು ಎಲ್ಲಿಗೆ ಹೋದ್ರು ನಾನು ಬೆನ್ ಬಿಡದೆ ಓಡಿಸ್ತಿದ್ರಿ ಅಲ್ವಾ? ಅದಕ್ಕೆ ಕಿಚನ್ ಏರಿಯಾ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಸುಳ್ಳು ಸುಳ್ಳು ಸುಳ್ಳು. ಬಾಯ್ ಬಿಟ್ರೇನೆ ಸುಳ್ಳು. ಬರೀ ಸುಳ್ಳು ಹೇಳ್ತಿದ್ಯಾ ನೀನು. ಅದು ನಿನ್ ಮುಖನೇ ಹೇಳ್ತಿದೆ. ಮೇಡಮ್, ಸರಿಯಾದ ಸಾಕ್ಷಿ ಏನೂ ಇಲ್ಲದೆ ಒಬ್ಳು ಅಮಾಯಕಿ ಮೇಲೆ ಹೀಗೆ ಆರೋಪ ಮಾಡೋದು ತಪ್ಪು ಮೇಡಮ್. ಲೈಫಲ್ಲಿ ಮೊದಲನೇ ಸಲ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಹೀಗೆ VIP ಫಂಕ್ಷನ್ ಅಟೆಂಡ್ ಮಾಡಿದ್ದು. ಹಾಗೇನಾದ್ರೂ ಮಾಡಿದ್ರೆ ಅದನ್ನ ನಾನು ಸುಮ್ಮನೆ ತಮಾಷೆಗೆ ಮಾಡಿದ್ದು. ಆ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಆದ್ರೆ ಈ ಫಂಕ್ಷನ್ ನಿಲ್ಲೋದಕ್ಕೂ ಫೈರ್ ಆಕ್ಸಿಡೆಂಟ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ನಾನೇ ಈ ಫಂಕ್ಷನ್ ಅನ್ಯಾಯವಾಗಿ ನಿಂತು ಕಂಪನಿ ಹೆಸರು ಹಾಳಾಯ್ತಲ್ಲ ಅಂತ ರಾತ್ರಿ ಕೂಡ ಏನು ತಿಂದೆ ಮಲಗದೆ ಅಳ್ತಾ ಕೂತಿದ್ದೆ ಮೇಡಮ್. ಹೇಳಬೇಕು ಅಂದರೆ ನನಗಿದು ಮೊದಲನೇ ದೊಡ್ಡ ಫಂಕ್ಷನ್ ಅಲ್ವಾ ಮೇಡಮ್. ಅದೇ ಹೀಗಾಯ್ತು ಅಂತ ತುಂಬ ಬೇಜಾರಲ್ಲಿದ್ದೀನಿ ಮೇಡಮ್. ಛೀ, ನನ್ನ ಟೆನ್ಷನ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಆ ಪ್ರಾಬ್ಲಮ್ ಬೇರೆ ತುಂಬಾ ದೊಡ್ಡದಾಗಿದೆ. ಬೆಳಿಗ್ಗೆಯಿಂದ ಸರೋಜಾದೇವಿ ಮೇಡಮ್ ಅವ್ರ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಿದೆ. ನಿಮ್ ಟೀಮ್ ಮೆಂಬರ್ ಇಂದಾನೆ ಇದಾಗಿದ್ದು ಅಂತ ಹೇಳ್ತಿದ್ದಾರೆ. ಹೇಗಾಯ್ತು, ಯಾರಿಂದಾಯ್ತು ಅಂತ ಅವಾಗಿಂದ ಕೇಳಿ ಕೇಳಿ ನನ್ನ ಜೀವ ತಿಂತಿದ್ದಾರೆ.
ಏನಾಯ್ತು ಅಂತ ನಾನು ಕಣ್ಣು ಹಿಡಿದು ಹೇಳಿಲ್ಲ ಅಂದ್ರೆ ಈ ಈವೆಂಟ್ ಫುಲ್ ಅಮೌಂಟ್ ನ ಅವರು ಸೆಟಲ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಈ ಕಂಪನಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ಈಗ ಅವರು ಕೊಟ್ಟಿರೋ ಅಡ್ವಾನ್ಸ್ ಕೂಡ ವಾಪಸ್ ಕೇಳ್ತಿದ್ದಾರೆ. ಅದಷ್ಟೇ ಅಲ್ಲದೆ ಕಂಪನಿ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಮೇಲ್ ಮಾಡಿ ಹೆದರಿಸ್ತಿದ್ದಾರೆ. ಒಂದ್ ವೇಳೆ ಹಾಗೇನಾದ್ರೂ ಆಯ್ತು ಅಂದ್ರೆ MD ನಮ್ಮೆಲ್ರನ್ನು ಹಿಂದೆ ಮುಂದೆ ನೋಡದೆ ಅವತ್ತೇ ಡಿಸ್ಮಿಸ್ ಮಾಡ್ತಾರೆ. ಅವರಿಗೆ ನಮ್ಗಿಂತ ಕಂಪನಿನೇ ತುಂಬಾ ಮುಖ್ಯ. ಅಯ್ಯೋ, ಹಾಗಾದ್ರೆ ಈ ತಿಂಗಳು ಸಂಬಳ ಗೋವಿಂದನಾ? ಅಯ್ಯೋ ಮೇಡಮ್, ಯಾವ ತಪ್ಪು ಮಾಡಿಲ್ಲ ಮೇಡಮ್. ಪ್ಲೀಸ್ ನಮ್ಮನ್ನ ಹೇಗಾದ್ರೂ ಕಾಪಾಡಿ ಮೇಡಮ್. ನಾವು ಯಾವ ತಪ್ಪು ಮಾಡಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನಾವು ಹೇಳೋದು ನಂಬಿ ಮೇಡಮ್. ಪ್ಲೀಸ್ ಮೇಡಮ್. ಅದೆಲ್ಲ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಈ ಟೀಮ್ ಅಲ್ಲಿರೋ ನಿಮ್ಮಲ್ಲೇ ಯಾರೋ ಒಬ್ರು ಈ ಫಂಕ್ಷನ್ ನಿಲ್ಲೋದಿಕ್ಕೆ ಮೇನ್ ರೀಸನ್ ಯಾರು ಅಂತ ನೀವೇ ಮಾತಾಡಿ ಡಿಸೈಡ್ ಮಾಡಿ ಮರ್ಯಾದೆಯಿಂದ ನನ್ನ ಮುಂದೆ ಸರೆಂಡರ್ ಆಗಿ. ಇಲ್ಲ ಅಂದ್ರೆ ನಿಮ್ಮೆಲ್ಲರೂ 6 ತಿಂಗಳು ಸಂಬಳನ ಕಂಪನಿಗೆ ವಾಪಸ್ ಕೊಟ್ಟು ರಿಸೈನ್ ಮಾಡಿ ಹೋಗಿ. ನಿಮ್ಮೆಲ್ರಿಗೂ 24 hours ಟೈಮ್. ಜಾಗ ಬಿಡಿ. ಏನೇ ಮಾಡೋದು? ಇವಾಗ ಏನೋ ಮಾಡೋದು. ಪರಿ ಇಷ್ಟೆಲ್ಲ ಆದ್ಮೇಲೂ ಡಿನ್ನರ್ಗೆ ಹೋಗ್ಬೇಕೇನೆ? ಅದೆಲ್ಲ ಬಿಡೆ, ನೋಡ್ಕೊಂಡ್ರಾಯ್ತು. ಅಜ್ಜಿ ಫೋನ್ ಮಾಡ್ತಿದ್ದಾರೆ, ನಾನು ಮಾತಾಡ್ತೀನಿ ಇರು. ಹಲೋ ಅಜ್ಜಿ. ಪರಿ ಹೇಳು ಅಜ್ಜಿ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಪರಿ, ಬರೋ ಸಮಸ್ಯೆ ರಾತ್ರಿ ಹಗಲು ಅಂತ ನೋಡ್ಕೊಂಡು ಬರುತ್ತಾ? ಈಗಿಲ್ ಮತ್ತೆ ಇನ್ನೊಂದು ಸಮಸ್ಯೆ ಬಂದಿದೆ ಕಣೆ. ಏನ್ ವಿಷಯ ಅಂತ ಹೇಳು. ಏನಂತ ಹೇಳೋದು? ನೀನ್ ಈಗಷ್ಟೇ ಒಂದು ನಿಶ್ಚಿತಾರ್ಥ ನಿಲ್ಲಿಸ್ದೆ, ಈಗ ನೀನ್ ಇನ್ನೊಂದು ಮದ್ವೆನೇ ನಿಲ್ಲಿಸ್ಬೇಕು. ಅರ್ಥ ಆಗ್ತಿಲ್ಲ ಅಜ್ಜಿ. 60 ವರ್ಷದ ಹಿಂದೆ ವರದ ಅನ್ನೋನ್ಗೆ ಜನ್ಮ ಕೊಟ್ಟೆ ನೋಡು. ಅವ್ನು ಕೊಡ್ತಿರೋ ಟಾರ್ಚರು ನನ್ನಿಂದ ತಡೆಯೋಕ್ ಆಗ್ತಿಲ್ಲ ಕಣೆ. ಬೆಂಗಳೂರಲ್ಲಿ ಒಂದು ಹುಡುಗನ್ ನೋಡಿದಾನಂತೆ. ನಾಳೆ ಅಥವಾ ನಾಡಿದ್ದು ಹುಡುಗ ದೇವಿನ್ ನೋಡೋಕೆ ಇಲ್ಲಿಗೆ ಬರ್ತಿದ್ದಾನೆ. ನಿನ್ನ ಅಪ್ಪಂದೇ ಎಲ್ಲಾ ತಯಾರಿ. ಆ ಹುಡುಗ ಬೆಂಗಳೂರಲ್ಲಿ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನಂತೆ. ಹೆಸರು ಕಾರ್ತಿಕ್. ಆ ಕಂಪನಿ ಹೆಸರೇನು? ನೀನು ಹೇಳು. SVI ಟೆಕ್ನಾಲಜೀಸ್ ಅನ್ನೋ ದೊಡ್ಡ ಕಂಪ್ನಿ. ಅವ್ರ ಹೆಸರು ಕಾರ್ತಿಕ್. ಅವರು ನಾಡಿದ್ದು ನನ್ನ ನೋಡಕ್ಕೆ ಇಲ್ಲಿಗೆ ಬರ್ತಿದ್ದಾರೆ. ಇಲ್ಲಿ ಕೊಡು. ಆ ಹುಡುಗ ನಮ್ ದೇವಿ ಫೋಟೋ ನೋಡ್ಬಿಟ್ಟು ಅವಳನ್ನ ಒಪ್ಕೊಂಡ್ಬಿಟ್ನಂತೆ. ಮದ್ವೆ ಆದ್ರೆ ದೇವಿನೇ ಮದ್ವೆ ಆಗೋದು ಅಂತ ಒಂಟಿ ಕಾಲಲ್ಲಿ ನಿಂತಿದ್ದಾನಂತೆ. ಈಗ ಏನಮ್ಮ ಮಾಡೋದು? ಏನಜ್ಜಿ